ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದಷ್ಟು ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮೊದಲನೇದಾಗಿ ನಾವು ಮನೆಯಲ್ಲಿ ದೀಪ ಎಲ್ಲ ಹಚ್ಚಿ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ತಾನೆ ಇರ್ತೀವಿ, ಓಕೆನಾ. ಕೆಲವೊಂದು ಟೈಮಲ್ಲಿ ನಾವು ಸಾದಾ ಉದ್ದಿನ ಕಡ್ಡಿ ಎಲ್ಲ ತೊಗೊಂಡು ಬಂದುಬಿಟ್ಟಿರ್ತಾರೆ ಮನೆಯಲ್ಲಿ. ಸೊ ಅವ್ರಿಗೆಲ್ಲ ಗೊತ್ತಿರಲ್ಲ. ಸೊ ಫ್ರೆಗ್ರೆನ್ಸ್ ಆಗಿ ನಮಗೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾ ಇರಬೇಕಾದ್ರೆ, ಸೊ ಅಥವಾ ಇಲ್ಲ ನಮಗೇನೆ ಒಂದು ಒಳ್ಳೆಯ ಒಂದು ಸ್ಮೆಲ್ ಬೇಕಪ್ಪ ಮನೆಯಲ್ಲಿ ಅಂತ ಇದ್ನಂದರೆ, ಸೊ ಮನೆಯಲ್ಲಿ ನಾವು ಪರ್ಫ್ಯೂಮ್ ಅಂತೂ ಎಲ್ಲರೂ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆ ಪರ್ಫ್ಯೂಮ್ ಉದ್ದಿನ ಕಡ್ಡಿಗೆ ಈ ಥರ ಸ್ಪ್ರೇ ಮಾಡಿ ಅದರಿಂದ ನಾವು ದೀಪ ಹಚ್ಚೋದ್ರಿಂದ ಸೊ ತುಂಬಾ ಒಂದು ಒಳ್ಳೆ ಸ್ಮೆಲ್ ಬರುತ್ತಂತಲೇ ಹೇಳ್ಬೋದು. ಆ್ಯಂಡ್ ಒಳ್ಳೆ ಒಂದು ಫ್ರೇಗ್ರೆನ್ಸ್ ಎಲ್ಲ ಬರುತ್ತೆ. ಸೊ ಮನಸ್ಸಿಗೆಲ್ಲ ನೆಮ್ಮದಿ ಅಂತ ಅನಿಸುತ್ತೆ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ಮನೆಯೆಲ್ಲ ಘಮ ಘಮ ಅಂತ ಅನ್ನುತ್ತೆ, ಓಕೆನಾ. ಸೊ ಇವಾಗ ಮತ್ತೊಂದು ಉದ್ದಿನ ಕಡ್ಡಿ ತೊಗೊಂಡು ಇವಾಗ ಒಂದು ಟಿಪ್ಸ್ನ ಹೇಳ್ಕೊಡ್ತೀನಿ. ಅದೇನಪ್ಪ ಅಂತ ಹೇಳಿದರೆ, ಇವಾಗ ನಾವು ಬಟ್ಟೆ ಎಲ್ಲ ತುಂಬ ದಿನದಿಂದ ಮಡಚಿ ಇಟ್ಬಿಟ್ಟಿರ್ತೀವಿ, ಅದನ್ನು ನಾವು ವೇರ್ ಮಾಡ್ತಾನೆ ಇರಲ್ಲ, ಓಕೆನಾ. ಸೊ ಯಾವಾಗಲಾದರೂ ಒಮ್ಮೆ ವೇರ್ ಮಾಡ್ತಾ ಇರ್ತೀವಿ. ಸೊ ಈ ಟೈಮಲ್ಲಿ ಆ ಬಟ್ಟೆ ಎಲ್ಲ ಒಂದು ಟೈಪ್ ಸ್ಮೆಲ್ ಬಂದುಬಿಟ್ಟಿರುತ್ತೆ, ಹಂಗೆ ಮಡಿಚಿಟ್ಬಿಟ್ಟಿರ್ತೀವಲ್ಲ. ಸೊ ಹಾಗೆ ಸ್ಮೆಲ್ ಬಂದುಬಿಟ್ಟಿರುತ್ತೆ. ಸೊ ಆ ಸ್ಮೆಲ್ ಬರಬಾರ್ದಪ್ಪ ಅಂತ ಹೇಳಿದರೆ, ಇಲ್ಲಿ ನಾನು ಒಂದು ಉದ್ದಿನ ಕಡ್ಡಿ ತೊಗೊಂಡಿದ್ದೀನಿ ಪೇಪರಲ್ಲಿ. ನಿಮ್ಮ ಹತ್ರ ಟಿಶ್ಯೂ ಇದ್ದರೆ ನೀವು ಟಿಶ್ಯೂ ಕೂಡ ಯೂಸ್ ಮಾಡ್ಕೋಬೋದು. ಅದೇ ಉದ್ದಿನ ಕಡ್ಡಿಗೆ ಒಂದು ಸ್ವಲ್ಪ ನಾನು ಪರ್ಫ್ಯೂಮ್ನ ಆ್ಯಡ್ ಮಾಡಿದ್ದೀನಿ, ಸ್ಪ್ರೇ ಮಾಡಿದ್ದೀನಿ, ಓಕೆನಾ. ಅದಾದಮೇಲೆ ಈ ಥರ ನಾವು ಚೆನ್ನಾಗಿ ಮಡಚಿ ನಮ್ಮ ಬಟ್ಟೆಯಲ್ಲಾಗಿರ್ಬೋದು, ಅಥವಾ ನೀವು ಬೀರುವಲ್ಲಿ ಇಡೋದಾದರೆ ಬೀರುವಲ್ಲಿ, ಅಥವಾ ಹಾಲಲ್ಲಿ, ಸೊ ನೀವು ಎಲ್ಲಾದ್ರೂ ನೀವು ಇಡ್ಬೋದು. ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಇವಾಗ ನೆಕ್ಸ್ಟ್ ನೋಡೋದಾದರೆ ನಾವು ಸೇಫ್ಟಿ ಪಿನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಲ್ವ. ಸೊ ಅದನ್ನು ನಾವು ಹಂಗೇ ಏನು ಮಾಡಿಬಿಟ್ಟಿರ್ತೀವಿ, ಒಂದು ಡಬ್ಬದಲ್ಲಿ ಹಾಕಿಡಲ್ಲ, ಹಂಗೇ ಎಲ್ಲಿ ಬೇಕಲ್ಲೋ ಇಟ್ಬಿಟ್ಟಿರ್ತೀವಿ, ಓಕೆನಾ. ಸೊ ಆ ಥರ ಇಡೋದ್ರಿಂದ ನಮಗೆ ನೆಕ್ಸ್ಟ್ ಬೇಕಾದಾಗ ನಮಗೆ ಒಂದು ಪಿನ್ ಸಹ ಸಿಗ್ತಾನೇ ಇರಲ್ಲ, ಓಕೆನಾ. ಸೊ ನಾವು ಆ ಥರ ಮಾಡೋದಕ್ಕಿಂತ, ಇವಾಗ ನೋಡಿ ಸ್ಕೂಲ್ಗೆ ಮಕ್ಕಳಂತೂ ಎಲ್ಲರ ಮನೇಲಿ ಹೋಗೇ ಹೋಗ್ತಾರೆ. ಸೊ ಅವ್ರ ಮನೆಯಲ್ಲಿ ಈ ಥರ ರಬ್ಬರ್ ಬಾಕ್ಸ್ ಎಲ್ಲ ಇದ್ದೇ ಇರುತ್ತೆ, ಓಕೆನಾ. ಸೊ ಈ ಥರ ನಾವು ರಬ್ಬರ್ ಬಾಕ್ಸ್ನ ವೇಸ್ಟ್ ಮಾಡ್ದೇ ತೆಗೆದಿಟ್ಕೊಂಡು ಅದರಲ್ಲಿ ನಾವು ಸೇಫ್ಟಿ ಪಿನ್ ತುಂಬಾ ಸ್ಟೋರ್ ಆಗುತ್ತೆ, ಓಕೆನಾ. ಸೊ ಈ ಥರ ನಾವು ಹಾಕಿ ಒಂದು ಡಬ್ಬದಲ್ಲಿ ಇಡೋದ್ರಿಂದ ನಮಗೆ ಯಾವಾಗ ಬೇಕೋ ಆವಾಗ ಸೇಫ್ಟಿ ಪಿನ್ ಆರಾಮಾಗಿ ಸಿಗುತ್ತೆ, ಓಕೆನಾ. ಈ ಟಿಪ್ ಕೂಡ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು, ಓಕೆನಾ. ಸೊ ಇವಾಗ ನೆಕ್ಸ್ಟು ಈ ಥರ ನಮಗೆ ಪ್ಯಾಂಪರ್ ಬಾಕ್ಸ್ ಅಂತೂ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಯಾರೆಲ್ಲ ಇರ್ತಾರಲ್ವ, ಸೊ ಅವ್ರ ಮನೇಲಂತೂ ಇದ್ದೇ ಇರುತ್ತೆ, ಓಕೆನಾ. ಅದನ್ನು ನಾವು ಏನು ಮಾಡ್ತಾ ಇರ್ತೀವಿ, ಬಿಸಾಕ್ತಾ ಇರ್ತೀವಿ, ಓಕೆನಾ. ಸೊ ಈ ಥರ ನಾವು ಬಾಕ್ಸ್ ಇದ್ದರೆ, ಪ್ಯಾಂಪರ್ಸ್ ಅಂತಲೇ ಅಲ್ಲ, ಯಾವುದಾದ್ರೂ ಬೇರೆ ಬಾಕ್ಸ್ ಅಥವಾ ಆಗಿರ್ಬೋದು, ಸೊ ಈ ಥರ ಬಾಕ್ಸ್ ಇದ್ದರೆ ಬಿಸಾಕೋಕ್ಕೆ ಹೋಗಬೇಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಒಂದು ಕವರಲ್ಲಿ ಹಾಕಿಟ್ರೆ ಎಷ್ಟು ಅಸಹ್ಯವಾಗಿ ಕಾಣ್ತಾ ಇರುತ್ತೆ ಮನೆಯಲ್ಲಿ, ಓಕೆನಾ. ಸೊ ಈ ಥರ ನಾವು ಬಾಕ್ಸಲ್ಲಿ ಹಾಕಿಟ್ರೆ ನೋಡೋಕ್ಕೂ ಚೆಂದ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ. ಒಂದು ಬಳೆ ಆಗಿರ್ಬೋದು, ನೈಲ್ ಪಾಲಿಶ್ ಆಗಿರ್ಬೋದು, ಸೊ ಈ ಥರ ಎಲ್ಲ ತುಂಬಾ ಇಟ್ಕೋಬೋದು. ಆ್ಯಂಡ್ ನೋಡೋದಕ್ಕೂ ಕೂಡ ನೀಟ್ ಅಂತ ಅನಿಸುತ್ತೆ, ಓಕೆನಾ. ಆಮೇಲೆ ಮತ್ತೆ ನಾವು ನಮ್ಮದು ಅದೇನು ಬೇಕೋ ನಾವು ಅದನ್ನು ತಗೊಂಡು ಆದಮೇಲೆ ನಾವು ಈ ಥರ ಕ್ಲೋಸ್ ಮಾಡಿ ಇಡೋದ್ರಿಂದ ನೀಟಾಗಿಯೂ ಇರುತ್ತೆ. ಆ್ಯಂಡ್ ತುಂಬಾ ಅದು ಎಲ್ಲಿ ಬೇಕಲ್ಲಿ ಬಿದ್ದು ಕಳಿಯಲ್ಲ, ಓಕೆನಾ. ಒಂದೇ ಹತ್ರನೇ ಇರುತ್ತೆ. ಸೊ ಇವಾಗ ನಾವು ನೇಲ್ ಪಾಲಿಶ್ ಎಲ್ಲ ಹಚ್ತಾನೆ ಇರ್ತೀವಿ, ಓಕೆನಾ. ನಮ್ಮ ಗರ್ಲ್ಸಿಗೆ ಕೇಳಬೇಕಾ ನೇಲ್ ಪಾಲಿಶ್ ಅಂತ ಹೇಳಿದರೆ, ಸೊ ನೇಲ್ ಪಾಲಿಶ್ ಎಲ್ಲ ಹಚ್ತಾ ಇರ್ತೀವಿ. ಇವಾಗ ನಾವು ಸೈಡಿಗೆಲ್ಲ ಹಚ್ಚೋವಾಗ ಸೈಡಿಗೆಲ್ಲ ಹತ್ಬಿಟ್ಟಿರುತ್ತೆ. ಅದು ಸೈಡ್ಗೆಲ್ಲ ಹತ್ಬಿಟ್ರೆ ನಾವು ಹಂಗೆ ಒರೆಸಿದ್ರೆ ಹೋಗೋದೇ ಇಲ್ಲ. ಅದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಅದಕ್ಕೆ ನಮ್ಮ ಬೆರಳಿಗೆ ಒಂದು ಸ್ವಲ್ಪ ಆಯಿಲ್, ಓಕೆನಾ, ಕೋಕೋನಟ್ ಆಯಿಲ್ ನಾವು ತಲೆಗೆ ಹಚ್ಕೊತೀವಲ್ವ, ಸೊ ಅದೇ ಆಯಿಲ್, ಓಕೆನಾ. ಅದನ್ನು ಯೂಸ್ ಮಾಡಿ ಫಸ್ಟಿಗೆ ಕೈಗೆ ಹಚ್ಚಿ ಸೈಡಿಗೆಲ್ಲ ಹಚ್ಚಿ, ಅದಾದಮೇಲೆ ನಾವು ನೇಲ್ ಪಾಲಿಶ್ ಹಚ್ಚಿ, ಆಮೇಲೆ ನಾವು ಸೈಡಿಗೆಲ್ಲ ಹತ್ತಿದ್ದನ್ನು ಒಂದು ಸ್ವಲ್ಪ ಒಂದು ಪೇಪರ್ ಆಗಿರ್ಬೋದು, ಒಂದು ಕಾಟನ್ ಆಗಿರ್ಬೋದು, ಅಥವಾ ಒಂದು ವೇಸ್ಟ್ ಬಟ್ಟೆ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ, ಅದನ್ನೇ ತೊಗೊಂಡು ಒರೆಸೋದ್ರಿಂದ ತುಂಬಾ ಬೇಗ ಹೋಗ್ಬಿಡುತ್ತೆ. ಆ್ಯಂಡ್ ಸೈಡಿಗೆಲ್ಲ ಹತ್ತೋದೇ ಇಲ್ಲ, ಓಕೆನಾ. ಒಂದು ಸೆಕೆಂಡಿಗೆ ಹೋಗ್ಬಿಡುತ್ತೆ. ಇವಾಗ ನೋಡಿ, ನಾನು ಬೇಕಂತಲೇ ನಿಮಗೆ ಹಚ್ಚಿ ತೋರಿಸಿದ್ದೀನಿ ಸೈಡಿಗೆಲ್ಲ. ಈ ಥರ ನಾವು ಮಾಡೋದ್ರಿಂದ, ಆ್ಯಂಡ್ ಚಿಕ್ಕ ಮಕ್ಕಳು ಅವ್ರ ಕೈಯಿಂದ ಅವರೇ ಹಚ್ಕೋಬೋದು, ಓಕೆನಾ. ನಾವು ಇವಾಗ ಯಾವುದಾದ್ರೂ ಕೆಲಸದಲ್ಲಿರ್ತೀವಿ, ಅವ್ರಿಗೆ ಈ ಟಿಪ್ಸ್ ಹೇಳಿಬಿಟ್ರಂತೂ ತುಂಬಾ ಯೂಸ್ ಆಗುತ್ತೆ. ಈವನ್ ದೊಡ್ಡವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಫಂಕ್ಷನ್ಗೆ ಅರ್ಜೆಂಟಲ್ಲಿ ಹೋಗ್ತಾ ಇರ್ತೀವಲ್ವ, ಸೊ ಈ ಥರ ಟ್ರೈ ಮಾಡಿ ನೋಡಿ, ಓಕೆನಾ. ಇವಾಗ ನನಗೆ ಈ ನೇಲ್ ಪಾಲಿಶ್ ಕಲರ್ ಬೇಡಪ್ಪ, ನಾನು ಡ್ರೆಸ್ ಮ್ಯಾಚಿಂಗ್ ಆಗ್ತಾನೇ ಇಲ್ಲ ಅಂತ ಅನ್ನೋರು ನಮ್ಮ ಮನೆಯಲ್ಲಿ ನೇಲ್ ರಿಮೂವರ್ ಅಂತೂ ಇರಲ್ಲ, ಓಕೆನಾ. ಪರ್ಫ್ಯೂಮ್ ಅಂತೂ ಯಾರ ಮನೆಯಲ್ಲಿರಲ್ಲ, ಎಲ್ಲರ ಮನೆಯಲ್ಲೂ ಇರುತ್ತೆ.
ಸೊ ನೇಲ್ ರಿಮೂವರ್ ಇಲ್ಲದೇ ಇದ್ದಾಗ ತುಂಬ ಅರ್ಜೆಂಟ್ ಇದ್ದಾಗ ಸೊ ನಾವು ನೇಲ್ ಪಾಲಿಷ್ ಚೇಂಜ್ ಮಾಡಬೇಕು ಕಲರ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ಳುವಾಗ ಸೊ ಒಂದು ಸೆಕೆಂಡಲ್ಲಿ ಹೋಗಿಬಿಡುತ್ತೆ. ಒಂದು ಸ್ವಲ್ಪ ನಾವು ಮನೇಲಿರೋ ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ಬೆರಳಿಗೆ ಸ್ಪ್ರೇ ಮಾಡಿ ಅದನ್ನು ನಾವು ಒಂದು ಬಟ್ಟೆಯಿಂದನೋ ಒಂದು ಕಾಟನಿಂದನೋ ಒರೆಸೋದ್ರಿಂದ ಸೊ ಬೇಗನೆ ಹೋಗಿಬಿಡುತ್ತೆ. ಆ್ಯಂಡ್ ಯಾವುದೇ ಒಂದು ನೇಲ್ ರಿಮೂವರ್ ಕೂಡ ಯೂಸ್ ಆಗಲ್ಲ. ಈ ಟ್ರಿಪ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನೋಡಿ ಇಲ್ಲಿ ನಾನು ಮ್ಯಾಟ್ ನೋಡ್ಬೋದು ನೀವು ಎಷ್ಟು ಗಲೀಜಾಗಿದೆ ಓಕೆನಾ. ಇದನ್ನು ನಾನು ನಿಮ್ಗೆ ತೋರ್ಸೋಕ್ಕಂತಲೇ ನಾನು ಹಾಗೆ ಇಟ್ಟಿದ್ದೆ ಓಕೆನಾ. ಸೊ ಇವಾಗ ನಾನು ಇದರ ಏನು ಮಾಡ್ತೀನಿ ಡೈರೆಕ್ಟಾಗಿ ನೆನೆಯೋಕ್ಕೆ ಹಾಕಲ್ಲ ಓಕೆನಾ. ಸೊ ಇದನ್ನು ನಾನು ಈ ಥರ ಹೊಡಿತಾ ಇದ್ದೀನಿ ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಹೊಲ್ಸು ಬಂದಿದೆ ಅಂದರೆ ಅದು ಯಾಕೆ ನಾನು ಈ ಥರ ಮಾಡಿದೆ ಅಂದರೆ ಲಟ್ಟಣಿಗೆಯಿಂದ ಅದ್ರ ಒಳಗಡೆ ಮ್ಯಾಟ್ ಒಳಗಡೆ ತುಂಬಾ ಚಿಕ್ಕ ಮಣ್ಣೆಲ್ಲ ಕುಂತ್ಬಿಟ್ಟಿರುತ್ತೆ. ಅದನ್ನು ನಾವು ವಾಶ್ ಮಾಡಿದರೂ ಹೋಗಲ್ಲ. ಈ ಥರ ನಾವು ಬಡಿದು ಅದನ್ನು ಡಸ್ಟೆಲ್ಲ ತೆಗೆದು ತೊಳೆದು ಹಾಕೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನೊಂದು ಬಕೆಟಲ್ಲಿ ನೀರನ್ನ ತೊಗೊಂಡಿದ್ದೀನಿ ಓಕೆನಾ. ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಅಂತಲೇ ಹೇಳ್ಬೋದು. ತಣ್ಣೀರು ತೊಗೊಳಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೊಳ್ಳಿ. ಅದಾದಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಸೋಪಿನ ಪೌಡರ್ ಹಾಕ್ತಾಯಿದ್ದೀನಿ, ಡಿಟರ್ಜೆಂಟ್ ಪೌಡರ್ ಓಕೆನಾ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಓಕೆನಾ. ಅದಾದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಖಂಡಿತ ಹಾಕಲೇಬೇಕು. ಹಾಕಿ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿ, ಪಳಪಳ ಅಂತ ಹೊಳೆಯುತ್ತೆ ನಿಮ್ಮ ಮ್ಯಾಟ್ಸ್ ಎಲ್ಲ ಓಕೆನಾ. ಸೊ ಅದಾದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಒಂದು ಬಾಟಲ್ ಟೋಫನಷ್ಟು ನಾನು ಡೆಟಾಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಓಕೆನಾ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನಾನಿಲ್ಲಿ ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಹೇಳಿ ಕಂಫರ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಹಾಕಿದರೆ ಸಾಕು. ಅದಾದಮೇಲೆ ಇದನ್ನು ನಾವು ಚೆನ್ನಾಗಿ ಶೇಕ್ ಮಾಡೋಣ. ಒಂದು ಸ್ವಲ್ಪ ಬಬಲ್ಸ್ ಎಲ್ಲ ಬರಲಿ. ಅದೆಲ್ಲ ಬಂದಾದಮೇಲೆ ನಾವು ಜಸ್ಟ್ ಅದನ್ನು ನಾವು ತಗೊಂಡು ಸ್ವಲ್ಪ ನೀರಲ್ಲಿ ಹಾಕಿ ತೊಯ್ಸಿದ್ರೆ ಸಾಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಎಲ್ಲ ಹೊಲ್ಸು ಬಿಟ್ಕೊಳ್ಳುತ್ತೆ ಅಂತ ಹೇಳಿದರೆ, ಇವಾಗ ನೀವು ನೋಡ್ತಾ ಇರ್ಬೋದು ಇದು ಯಾವ ಥರ ಹೊಲಸಾಗಿದೆ ಅಂತ ಹೇಳಿ. ಇವಾಗ ನೋಡಿ ಜಸ್ಟ್ ನನ್ನ ಕೈಯಲ್ಲಿ ಈ ಥರ ಅಂತ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಡರ್ಟ್ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಅಂತ ಹೇಳಿದರೆ. ಸೊ ಇದನ್ನು ನಾವು ಮೊದಲು ಹೀಗೆ ಡೈರೆಕ್ಟಾಗಿ ತೊಯ್ಸೋಕ್ಕಿಂತ ನಾವು ಲಟ್ಟಣಿಗೆಯಿಂದ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಹೊಡಿಬೇಕು. ಹೊಡೆದಾದ್ಮೇಲೆ ಈ ಥರ ನೀವು ಮಾಡೋದ್ರಿಂದ ಅದರಲ್ಲಿರೋ ಹೊಲಸೆಲ್ಲ ಇಮಿಡಿಯೇಟ್ಲಿ ಬಿಟ್ಬಿಟ್ಟಿರುತ್ತೆ ಓಕೆನಾ. ಆಲ್ರೆಡಿ ಲಟ್ಟಣಿಗೆಯಿಂದ ಹೊಡೆದಾಗ ಬಿಟ್ಬಿಟ್ಟಿರುತ್ತೆ. ಒನ್ ಟೈಮ್ ಇದನ್ನು ನೀವು ಒಂದು ಅರ್ಧ ತಾಸು ನೆನೆ ಇಟ್ಟು ವಾಶ್ ಮಾಡಿ ತುಂಬಾ ಕ್ಲೀನಾಗಿರುತ್ತೆ. ಸೊ ಟೇಕ್ ಕೇರ್, ಬಾಯ್ ಬಾಯ್.